ಬಾಗೇಪಲ್ಲಿ ಭಾಗ್ಯನಗರದಲ್ಲೂ ಕೂಡ ಎಸ್ಐಆರ್ಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಜುಲೈ 1ರಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕರು ಹಾಗೂ ಅಲ್ಪಸಂಖ್ಯಾತರು ಬಾಗೇಪಲ್ಲಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಎಸ್ಐಆರ್ ವಿರುದ್ಧ ಮೌನ ಹೋರಾಟ ನಡೆಸಿದರು. ಕೇಂದ್ರ ಸರ್ಕಾರದ ಈ ಎಸ್ಐಆರ್ಗೆ ಅಕ್ಷರ ಜ್ಞಾನ ಇಲ್ಲದವರು ಬಲಿಯಾಗುವ ಸೂಚನೆಗಳಿವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ವರ್ಗದವರಿಗೂ ಸಮಾನವಾಗಿ ಮತದಾನದ ಹಕ್ಕನ್ನ ನೀಡಿದ್ರು. ಆದರೆ ಈಗ ಎಸ್ಐಆರ್ ಈ ಪ್ರಕ್ರಿಯೆ ಕೆಲವರು ಮಾತ್ರ ಮತದಾನಕ್ಕೆ ಸೀಮಿತವಾಗುತ್ತಾರೆ. ಇನ್ನು ಕೆಲವರು ಮತದಾನದ ಹಕ್ಕು ಇಲ್ಲದೆ ಪರದಾಡುವಂತಹ ಮುನ್ಸೂಚನೆ ಕಾಣ್ತಾ ಇದೆ ಎಂದು ಭಾರಿ ವಿರೋಧ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಕೋಟಪ್ಪ, ಅಲ್ಪಸಂಖ್ಯಾತ ವಿಭಾಗದ ಚಿಕ್ಕಬಳ್ಳಾಪುರ ಕೆಪಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಮೊಹಮ್ಮದ್ ನೂರುಲ್ಲಾ, ಸಂವಿಧಾನ ರಕ್ಷಣಾ ಪಡೆಯ ರಾಜ್ಯ ಸಂಚಾಲಕರಾದ ನಾರಾಯಣ ಸ್ವಾಮಿ ಜೈವಿಕ, ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಬಾಗೇಪಲ್ಲಿಯ ಉಪಾಧ್ಯಕ್ಷರಾದ ಸೈಯದ್ ಭಾಷಾ, ದಲಿತ ಸಂಘರ್ಷ ಸಮಿತಿಯ ಎಲ್ಎನ್ ನರಸಿಂಹಯ್ಯ ಪೈಪೋಲ, ಡಿಎಸ್ಎಸ್ ಸಂಚಾಲಕರಾದ ರವಿ, ಹುಸಹುಡ್ಯ ನಾರಾಯಣಸ್ವಾಮಿ, ಎದ್ದೇಳು ಕರ್ನಾಟಕ ಸಂಘಟನೆಯ ವೆಂಕಟೇಶ್ ಉಪಸ್ಥಿತರಿದ್ದರು. ದಾಸರಿ ನರಸಿಂಹಮೂರ್ತಿ, ಬಾಗೇಪಲ್ಲಿ. ಜೈಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಅಸಂವಿಧಾನಿಕ ಎಸ್ಐಆರ್ ಏನು ಕೇಂದ್ರ ಚುನಾವಣಾ ಆಯೋಗ ಜಾರಿ ತಂದಿದೆ ಅದನ್ನು ನಾವು ಕಡಾಖಂಡಿತವಾಗಿ ಅದನ್ನು ವಿರೋಧಿಸ್ತಾ ಇದ್ದೀವಿ. ಮತ್ತು ಅದನ್ನು ಕೂಡ ವಾಪಸ್ ತಗೋಬೇಕು ಅಂತ ಕೂಡ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಅದರಲ್ಲಿ ಈಗ ಅಸಂವಿಧಾನಿಕ ಎಸ್ಐಆರ್ ಅನ್ನು ನಮ್ಮ ಮೇಲೆ ಏರಿ ಇಡೀ ಅರ್ಹ ಮತದಾರರನ್ನು ಹೊರಗಿಡಲಿಕ್ಕೆ ಅವರು ಪಿತೂರಿ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು, ಮುಸಲ್ಮಾನರು ಇವನ್ನೆಲ್ಲರೂ ಕೂಡ ಹೊರಗಿಡಬೇಕು ಅಂತ ಏಕೈಕ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಪಿತೂರಿ ಮಾಡ್ತಾ ಇದೆ. ಇದನ್ನು ನಾವು ಖಂಡಿಸ್ತಾ ಈ ಒಂದು ಮೌನ ಕಪ್ಪು ಬಟ್ಟೆ ಧರಿಸುವ ಮೂಲಕ ನಾವು ಮೌನ ಇದನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಎಸ್ಐಆರ್ ಅಂತ ಹೇಳ್ಬಿಟ್ಟು 1 ತಿಂಗಳ ಕಾಲ ಸರ್ಕಾರ ಇವತ್ತು ಆದೇಶವನ್ನು ಕೊಟ್ಟಿದೆ. ಈ ಎಸ್ಐಆರ್ ಅಂದರೆ ಮೊದಲು ವೋಟ್ ಅಂದ್ರೇ ಯಾರಿಗೂ ಗೊತ್ತಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದಿವಾಸಿಗಳಿಗೆ, ದಲಿತರಿಗೆ ಮತ್ತು ಭೂಮಿ ಕಡಿಮೆ ಇದ್ದಂಥವರಿಗೆ ವೋಟ್ ಕೊಡಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈಗ ಮೊದಲು ಯಾರು ಶಾನುಭೋಗರಿದ್ದರು, ಯಾರು ಜಮೀನ್ದಾರಿದ್ರು ಅಂಥವ್ರು ಮಾತ್ರ ವೋಟಿತ್ತು. ಅಂಥ ವೋಟನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಎಸ್ಐಆರ್ ಮುಖಾಂತರ ಕೇಂದ್ರ ಚುನಾವಣಾ ಆಯೋಗವನ್ನು ಉಪಯೋಗಿಸಿಕೊಂಡು ಇವತ್ತು ಎಸ್ಐಆರ್ ಮುಖಾಂತರ ದಲಿತರ ಮತ್ತು ಮುಸಲ್ಮಾನರ ಮತ್ತು ಆದಿವಾಸಿಗಳ ಇವರು ವೋಟ್ಗಳು ಕಿತ್ತಾಗಬೇಕಂತೇಳಿ ಉನ್ನಾರ ಮಾಡ್ತಾ ಇದೆ. ಇದು ಯಾವ ಕಾರಣಕ್ಕೂ ಕೂಡ ನಾವು ಬಿಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಯಥಾಸ್ಥಿತಿ ನಮ್ಮ ಓಟು ನಮಗಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಈ ದಿನ ಮೌನ ಪ್ರತಿಭಟನೆಯನ್ನು ಮಾಡಿ ನಾವು ತಹಸೀಲ್ದಾರ್ ಮುಖಾಂತರ ನಮ್ಮ DC ಅವರಿಗೆ ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ಇದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ.